ನಮಸ್ಕಾರ ವೀಕ್ಷಕರೇ. ಮಂತ್ಲಿ ಪೀರಿಯಡ್ ಬಂದರೆ ಸಾಕು, ಸೊಂಟ ನೋಯ್ತಿದೆ, ಹೊಟ್ಟೆ ನೋಯ್ತಿದೆ, ಕೈಕಾಲು ಸೆಳೀತಿದೆ, ಇನ್ನೆಷ್ಟು ವರ್ಷ ನಾವು ಈ ಪೇನ್ನ ಅನುಭವಿಸ್ಬೇಕಂತ ತುಂಬ ಜನ ಹೆಣ್ಮಕ್ಳು ಕೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ಸರಳವಾಗಿ ನಿಮಗೆ ಇವೆಲ್ಲದಕ್ಕೂ ಆನ್ಸರ್ ಕೊಡ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಯ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡ ಯೂಟ್ಯೂಬ್ ಚಾನಲ್. ಪೀರಿಯಡ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಪ್ರತಿ ತಿಂಗಳು ಹೆಣ್ಣಿನ ದೇಹದಲ್ಲಿ ಯುಟ್ರೆಸ್ ಅಂದ್ರೆ ಈ ಗರ್ಭಕೋಶ ಇದೆಯಲ್ವಾ, ಪ್ರೆಗ್ನೆನ್ಸಿ ಆಗೋಕ್ಕೆ ರೆಡಿ ಆಗ್ತಾ ಇರುತ್ತೆ. ಆ ಗರ್ಭಕೋಶದೊಳಗಡೆ ಒಂದು ಮೃದುವಾದ ಪದರ ಇರುತ್ತೆ. ಇನ್ ಕೇಸ್ ಪ್ರೆಗ್ನೆನ್ಸಿ ಆಗಲಿಲ್ಲಪ್ಪ ಅಂತಂದರೆ ಅದು ಬ್ಲಡ್ ಮುಖಾಂತರ ಆ ಪದರು ಸಮೇತ ದೇಹಕ್ಕೆ ಬೇಡವಾಗ್ಬಿಟ್ಟು ಹೊರಗಡೆ ಬರುತ್ತೆ. ಇದನ್ನೇ ನಾವು ಪೀರಿಯಡ್ ಅಥವಾ ಈ ಮೆನ್ಚುರೇಷನ್ ಅಂತ ಕರಿತೇವೆ. ಇದು ಒಂದು ಸಹಜ ಪ್ರಕ್ರಿಯೆ ವೀಕ್ಷಕರೇ. ಇದು ರೋಗ ಅಂತ ನೀವು ಭಯಪಡಬೇಕಾಗಿಲ್ಲ. ಎಲ್ರಿಗೂ ಈ ಪ್ರಶ್ನೆ ಕಾಡ್ತಾ ಇರುತ್ತೆ ಅನ್ಕೊಂತೀನಿ, ಡಾಕ್ಟರ್ ಪೀರಿಯಡ್ ಸಮಯದಲ್ಲಿ ಪೀರಿಯಡ್ ಬ್ಲಡ್ ಹೊರಗೆ ಬರೋಕ್ಕೆ ಈ ಹೊಟ್ಟೆ ಯಾಕೆ ನೋಯ್ಬೇಕು? ಇಲ್ಲಿದೆ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ. ಪೀರಿಯಡ್ ಸಮಯದಲ್ಲಿ ನಮ್ಮ ಗರ್ಭಕೋಶದ ಒಳಗೆ ಪದರು ಬ್ಲಡ್ ಮತ್ತು ಈ ಟಿಶ್ಯೂ ಹೊರಗಡೆ ಬರಬೇಕು ಅಲ್ವಾ. ಸೊ ಅದಕ್ಕೇನಾಗುತ್ತೆ, ಯುಟ್ರೆಸ್ ಅನ್ನೋದು ಕಾಂಟ್ರಾಕ್ಟ್ ಆಗುತ್ತೆ, ಅಂದರೆ ಕುಗ್ಗುತ್ತೆ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಇದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಪ್ರೋಸ್ಟೋಗ್ಲಾಂಡಿನ್ಸ್ ಅಂತ ಮೇನ್ ಕೆಮಿಕಲ್ ಸಬ್ಸ್ಟಾನ್ಸ್ ಇರುತ್ತೆ. ಇವೇನಾದರೂ ಜಾಸ್ತಿ ಪ್ರೊಡಕ್ಷನ್ ಆಗಿದ್ರೆ ತುಂಬ ಕಾಂಟ್ರಾಕ್ಟ್ ಆಗಿಬಿಟ್ಟು ಆವಾಗ ನಿಮಗೆ ಹೊಟ್ಟೆ ನೋಯೋದಾಗಲಿ, ತೊಡೆ ನೋಯೋದಾಗಲಿ, ಸೊಂಟ ನೋಯೋದಾಗಲಿ, ಸೊ ನಿಮ್ಗೆ ಎಲ್ಲೆಲ್ಲಿ ಪೇನ್ ಬರುತ್ತೋ ಅಲ್ಲೆಲ್ಲ ಹರಡ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ನೋವು ಬರಲಿಕ್ಕೆ ಕಾರಣ ಆಗುತ್ತೆ. ಕೆಲವೊಬ್ಬರಿಗೆ ನಾಸಿಯಾ ಆಗಿರ್ಬೋದು, ವಾಮಿಟಿಂಗ್ ಆಗಿರ್ಬೋದು, ಲೂಸ್ ಮೋಷನ್ ಆಗಿರ್ಬೋದು, ಕೆಲವ್ರಿಗೆ ತಲೆ ಸುತ್ತ ಬಂದು ಅಲ್ಲೇ ಬಿದ್ದುಬಿಡ್ತಾರೆ. ಒಬ್ಬೊಬ್ಬರಲ್ಲಿ ಒಂದೊಂದು ಸಿಂಪ್ಟಮ್ಸ್ ಕಾಣ್ತಾ ಹೋಗುತ್ತೆ ಪೀರಿಯಡ್ ಸಮಯದಲ್ಲಿ. ಸೊ ಹಾಗಾಗಿ ನೀವು ಆ ಟೈಮಲ್ಲಿ ಆಗಿರಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಪೀರಿಯಡ್ ಪೇನ್ ಅನ್ನೋದು ಎಲ್ರಿಗೂ ಒಂದೇ ಥರ ಇರಲ್ಲ. ಒಬ್ಬರಿಗೆ ಸ್ವಲ್ಪ ನೋವು ಇರುತ್ತೆ, ಇನ್ನೊಬ್ಬರಿಗೆ ಮೀಡಿಯಂ ನೋವು ಇರುತ್ತೆ, ಇನ್ನೊಬ್ಬರಿಗೆ ಸಿಕ್ಕಾಪಟ್ಟೆ ಪೇನ್ ಇರುತ್ತೆ. ಒಬ್ಬರಿಗೆ ಫಸ್ಟ್ನ ದಿನ ಮಾತ್ರ ಪೇನ್ ಬರುತ್ತೆ, ಇನ್ನೊಬ್ಬರಿಗೆ 2-3 ದಿನಗಟ್ಟಲೆ ಇರುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಪೇನ್ ಬಂತಂದರೆ ತಡೆಯಕ್ಕೆ ಹೋಗ್ಬೇಡಿ, ನಿಮ್ಮ ಹತ್ತಿರದ ವೈದ್ಯರ ಹತ್ರ ಭೇಟಿ ಆಗಿ. ಪೀರಿಯಡ್ ಪೇನ್ ಬಂದಾಗ ಮನೆಯಲ್ಲಿ ಏನು ಮಾಡ್ಕೊಬೇಕು? ಈ ಪೀರಿಯಡ್ ಪೇನ್ ಬಂದಾಗ ಏನು ಮಾಡಬೇಕು, ಹಾಟ್ ವಾಟರ್ ಬ್ಯಾಗ್ ಅಂತ ಇರುತ್ತಲ್ವ, ನಿಮ್ಮ ಕೆಳ ಹೊಟ್ಟೆಯ ಮೇಲೆ ಇಡಬೇಕಾಗುತ್ತೆ. ಅದರಿಂದ ಏನಾಗುತ್ತೆ, ಈ ಕ್ರ್ಯಾಂಪ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಮಸಲ್ ಅನ್ನೋದು ರಿಲ್ಯಾಕ್ಸೇಷನ್ ಆಗಿಬಿಟ್ಟು ಕ್ರ್ಯಾಂಪ್ಸ್ ಕಡಿಮೆ ಆಗ್ತಾ ಬರುತ್ತೆ. ಸೆಕೆಂಡ್, ಸಾಕಷ್ಟು ನೀರು ಕುಡಿಬೇಕು. ಏನಿಲ್ಲ ಅಂತಂದ್ರೂ 3 to 4 ಲೀಟರ್ಸ್ ಆದರೂ ಚೆನ್ನಾಗಿ ನೀರು ಕುಡಿಬೇಕು. ಥರ್ಡ್ ಒನ್, ಚೆನ್ನಾಗಿ ನಿದ್ದೆ ಮಾಡಬೇಕು, 7 to 8 hours. ಫೋರ್ತ್ ಒನ್, ಬ್ಯಾಲೆನ್ಸ್ಡ್ ಡಯಟ್ನ ಮೇಂಟೈನ್ ಮಾಡಬೇಕು. ಪ್ರೋಟೀನ್ ಇರುವಂಥ ಆಹಾರ ತಗೊಳ್ಳಿ. ಒಬ್ಬೊಬ್ಬರು ಊಟನೇ ಮಾಡಲ್ಲ, ಹಂಗೆ ಇರ್ತಾರೆ. ಖಾಲಿ ಹೊಟ್ಟೆಲಿ ಯಾವತ್ತೂ ಇರೋಕ್ಕೆ ಹೋಗ್ಬಾರ್ದು, ಅದರಿಂದ ಬಟ್ಟೆ ಅಂತಿರಲ್ಲ ಆ ಟೈಪ್ ಆಗಿಬಿಡುತ್ತೆ. ಅಥವಾ ನಿಮ್ಮ ಹೊಟ್ಟೆ ಖಾಲಿ ಇದ್ದಷ್ಟು ನಿಮಗೆ ಪೇನ್ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಚೆನ್ನಾಗಿ ಊಟ ಮಾಡಬೇಕಾಗುತ್ತೆ ವೀಕ್ಷಕರೇ. ತುಂಬ ಆಯಿಲಿ, ಸಾಲ್ಟ್ ಮತ್ತು ಖಾರ ಇರುವಂತಹ ಫುಡ್ನ ತೊಗೊಳಕ್ಕೆ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಸ್ವೀಟ್ ಐಟಮ್ಸ್ನ ತೊಗೊಳ್ರಿ. ಬ್ಲೀಡಿಂಗ್ ಆಗ್ತಿರುತ್ತಲ್ವ, ಇನ್ನೂ ಚೆನ್ನಾಗಾಗುತ್ತೆ. ಮೆಗ್ನೀಷಿಯಮ್ ಕಂಟೆಂಟ್ ಇರುವಂತಹ, ಅಂದರೆ ಬಾಳೆಹಣ್ಣಲ್ಲಿ ಮೆಗ್ನೀಷಿಯಮ್ ಕಂಟೆಂಟ್ ಇರುತ್ತೆ, ಬಾಳೆಹಣ್ಣನ್ನು ತಿನ್ನಿ. ಹಾಟ್ ವಾಟರ್ ಬಾತ್ ಮಾಡ್ಕೊಳ್ಳಿ. ಮಸಲ್ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗಿಬಿಟ್ಟು ಪೇನ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಟ್ ವಾಟರ್ ನೀರು ಕುಡಿತಾ ಬನ್ನಿ. ಸಾಕಷ್ಟು ಹಾಟ್ ಇರುವಂತಹ ದಾಲ್ಚಿನ್ನಿ, ಆ ಟೈಪ್ ಡ್ರಿಂಕ್ಸ್ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಪ್ರೊಸೆಸ್ಡ್ ಫುಡ್ ಆಗಿರಲಿ, ಬೇಕ್ರಿ ಐಟಮ್ಸ್ ಆಗಿರಲಿ ಯಾವುದೂ ತೊಗೊಳಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟ್ ವಾಕಿಂಗ್ ಮಾಡಿ 15 to 20 ಮಿನಿಟ್ಸು. ಚೆನ್ನಾಗಿ ನಿದ್ದೆ ಮಾಡಿ, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ. ಈ ಮಾಹಿತಿ ಉಪಯುಕ್ತ ಅನಿಸಿರುತ್ತೆ. ನಿಮ್ಮ ಎಲ್ಲ ಪೀರಿಯಡ್ ಪೇನಿಂದ ಸಫರ್ ಆಗ್ತಾ ಇರುವ ಗರ್ಲ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರುವ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.